ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಜಾಲ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ, ಎಲ್ಲಿಂದ ಭಾಗವಹಿಸ್ತಾ ಇದ್ದಾರೆ, ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇಂದಿನ ಕಾರ್ಯಕ್ರಮದ ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ ಹಂದೆ, ಬೆಂಗಳೂರಿನ RR ನಗರದಿಂದ ಭಾಗವಹಿಸ್ತಾ ಇದ್ದೀನಿ. ನಾನು IT ಉದ್ಯೋಗಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಸಂಗೀತ ಕೇಳುವುದು, ಹಾಡುವುದು, ವ್ಯಾಯಾಮ ಮಾಡುವುದು ಹಾಗೂ ಪುಸ್ತಕವನ್ನು ಓದುವುದು. ಧನ್ಯವಾದ. ತುಂಬ ಸಂತೋಷ ಶ್ರುತಿಯವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ನಮಸ್ಕಾರ ಸರ್, ನನ್ನ ಹೆಸರು ಶರಣ ಬಸವ ಎಂ ಅಂತ. ನಾನು ಗಜಗಿನಾಳು ಗ್ರಾಮ, ಬಳ್ಳಾರಿ ಜಿಲ್ಲೆವನು, ಹಾಗೂ ನಾನು BSc ಅಗ್ರಿಕಲ್ಚರ್ ಮುಗಿಸಿದ್ದೇನೆ. ಹಾಗೂ ಈಗ ನಾನು ಸದ್ಯ ಕಾಂಪಿಟೇಟಿವ್ ಎಕ್ಸಾಮಿಗೆ ರೆಡಿ ಆಗ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ಆಟ ಆಡುವುದು ಹಾಗೂ ಸಿನಿಮಾಗಳನ್ನು ನೋಡುವುದು. ತುಂಬ ಸಂತೋಷ ಶರಣ ಬಸವ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ. ನಾನು ಬೆಂಗಳೂರು JP ನಗರದಿಂದ ಭಾಗವಹಿಸುತ್ತಿದ್ದೇನೆ. ನಾನು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳೆಂದರೆ ದಿನಪತ್ರಿಕೆ ಓದುವುದು, ಥಟ್ಟಂತ ಹೇಳಿ ಕಾರ್ಯಕ್ರಮ ವೀಕ್ಷಿಸುವುದು ಮತ್ತು ಪುಸ್ತಕಗಳನ್ನು ಓದುವುದು. ತುಂಬ ಸಂತೋಷ ಶಿಲ್ಪಾ ಅವರೇ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಸರಿ ಉತ್ತರವನ್ನು ನೀಡಿದರೆ 2 ಪುಸ್ತಕ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ರಾಷ್ಟ್ರೋತ್ಥಾನ ಸಾಹಿತ್ಯದವರು. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನ ನೋಡೋಣ. ಶ್ರುತಿಯವರೇ, ದೇವರು BVG ಬರೆದಂಥ ಪುಸ್ತಕವನ್ನು ತಮಗೆ ಕೊಡೋಕೆ ಸಿದ್ಧವಾಗಿದ್ದೇವೆ. ತಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಶೃಂಗೇರಿಯ ಶಾರದಾ ಪೀಠವನ್ನು ಯಾರು ಸ್ಥಾಪಿಸಿದರು? ಆಯ್ಕೆಗಳನ್ನು ನೋಡೋಣ. ಶಂಕರಾಚಾರ್ಯರು, ನಿಂಬಕಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು. ಆಯ್ಕೆ 1 ಶಂಕರಾಚಾರ್ಯರು. ಹೌದಾ? ನೋಡೋಣ. ಶಂಕರಾಚಾರ್ಯರು ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಶ್ರುತಿಯವರಿಗೆ. ಶ್ರುತಿಯವರೇ, ಶಂಕರಾಚಾರ್ಯರ ಬಗ್ಗೆ ಏನಾದರೂ ಗೊತ್ತಿದೆಯಾ? ಗೊತ್ತಿದೆ, ಆದರೆ ತಕ್ಷಣ ಜ್ಞಾಪಕಕ್ಕೆ ಬರಲ್ಲ. ಆಗಲಿ. ಸುಮಾರು 8ನೇ ಶತಮಾನದಲ್ಲಿ ಇದ್ದವರು. ಕೇರಳದಲ್ಲಿ ಇವರು ಹುಟ್ಟಿದ್ದು. ಆದರೆ ಇಡೀ ಭಾರತವನ್ನೇ ತಮ್ಮ ಮನೆಯನ್ನಾಗಿ ಮಾಡಿಕೊಂಡು ಓಡಾಡಿದವರು ಶಂಕರಾಚಾರ್ಯರು. ಭಾರತದ 4 ದಿಕ್ಕಲ್ಲಿ 4 ಮಠಗಳನ್ನು ಆರಂಭಿಸ್ತಾರೆ. ಅವುಗಳಲ್ಲಿ ಮೊದಲನೇದು ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಆರಂಭಿಸಿದ ಶೃಂಗೇರಿಯ ಶಾರದಾ ಪೀಠ ಬಹಳ ಮುಖ್ಯವಾದದ್ದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಶರಣಬಸವ ಅವರಿಗೆ ಶ್ರೀರಾಮನ ಕಥೆಯಲ್ಲಿ ಆದರ್ಶಗಳು ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಕವಿಯೊಬ್ಬರ ಕವನ ಸಂಕಲನವನ್ನು ಆಧರಿಸಿ ನಿರ್ಮಾಣವಾದ ಏಕೈಕ ಚಲನಚಿತ್ರ ಯಾವುದು? ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಆಯ್ಕೆಗಳು: ಚಂದ್ರಮಂಚಕ್ಕೆ ಬಾ ಚಕೋರಿ, ಮೈಸೂರು ಮಲ್ಲಿಗೆ, ಸಖಿ ಗೀತ, ಇರುವಂತಿಗೆ. ಶರಣಬಸವ. ಮೈಸೂರು ಮಲ್ಲಿಗೆ. ಮೈಸೂರು ಮಲ್ಲಿಗೆ ಆಯ್ಕೆ 2 ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡೋಣ. ಮೈಸೂರು ಮಲ್ಲಿಗೆ ಸರಿಯಾದ ಉತ್ತರ. ಮೈಸೂರು ಮಲ್ಲಿಗೆ
ಒಂದು ಮಾತನ್ನ ಇಲ್ಲಿ ಜ್ಞಾಪಿಸ್ಕೋಬೇಕು. ಕವಿ ತನ್ನ ಭಾವಕ್ಕೆ ಅನುಗುಣವಾಗಿ ಕವಿತೆಗಳನ್ನ ಬರೀತಾನೆ. ಆದರೆ ಆ ಸಾರ್ಥಕತೆ ಬರೋದು ಯಾವಾಗ ಆ ಕವಿತೆಗೆ? ಒಂದು ಸಲ KS ನರಸಿಂಹಸ್ವಾಮಿಯವರು ಮೈಸೂರು ಮಲ್ಲಿಗೆ ಬರೆದಂಥ ಕವಿ ರೈಲ್ವೆ ನಿಲ್ದಾಣದಲ್ಲಿ ಇರಬೇಕಾದ್ರೆ ಒಬ್ಬ ಭಿಕ್ಷುಕ ಅವರು ಬರೆದಂಥ ಹಾಡನ್ನೇ ಹಾಡಿಕೊಂಡು ಬಂದು ಅವರ ಹತ್ರ ಭಿಕ್ಷೆಯನ್ನು ಕೇಳಿ ಅವರಿಂದ ಹಣವನ್ನು ಪಡ್ಕೊಂಡು ಹೋಗ್ತಾನಂತೆ. ಆಗ ನರಸಿಂಹಸ್ವಾಮಿಯವರಿಗೆ ತಾವು ಕವನಗಳನ್ನು ಬರೆದದ್ದು ಒಬ್ಬರಿಗಾದರೂ ಬದುಕಿಗೆ ಆಧಾರವಾಯ್ತಲ್ಲ ಅಂತ ಎಲ್ಲೋ ಒಂದು ಕಡೆಗೆ ಒಂದು ತೃಪ್ತಿಯಾಗುತ್ತೆ ಅವರಿಗೆ. ಹಾಗೆಯೇ ಮತ್ತೊಂದು ಅದ್ಭುತವಾದ ದಾಖಲೆ ಅಂತ ಹೇಳ್ತಂದ್ರೆ, ಹೀಗೆ ಕವನ ಸಂಗ್ರಹವನ್ನು ಆಧರಿಸಿ ಮೈಸೂರು ಮಲ್ಲಿಗೆ ಅನ್ನೋ ಹೆಸರಲ್ಲೇ ಚಿತ್ರವನ್ನು ನಿರ್ಮಿಸ್ತಾರೆ ನಾಗಾಭರಣ ಅವರು. ಸೊಗಸಾದ ಚಿತ್ರ. ಹಾಗಾಗಿ ಒಮ್ಮೆ ಚಿತ್ರವನ್ನು ನೋಡಬಹುದು, ಹಾಗೆಯೇ ಪುಸ್ತಕವನ್ನು ಓದಿ ಅಲ್ಲಿರ್ತಕ್ಕಂಥ ಕವನಗಳನ್ನು ಆಸ್ವಾದಿಸಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಶ್ರೀ ನಾರಾಯಣಗುರು ಪರಮೇಶ್ವರನ್ ನರಸಿಂಗರಾವ್ ನಾಗರಾಜ್ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ಬೆಂಗಳೂರಿನಲ್ಲಿರುವ ಪ್ರಮುಖ ಮಾನವ ನಿರ್ಮಿತ ಕೆರೆ ಯಾವುದು? ಇದು ಶಿಲ್ಪಾ ಅವರಿಗೆ ಬರ್ತಾ ಇರ್ತಕ್ಕಂಥ ಪ್ರಶ್ನೆ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಆಯ್ಕೆಗಳು: ಹೆಸರುಘಟ್ಟ ಕೆರೆ, ಸ್ಯಾಂಕಿ ಕೆರೆ, ಯಡಿಯೂರು ಕೆರೆ, ಹಲಸೂರು ಕೆರೆ. ಯಡಿಯೂರು ಕೆರೆ. ಯಡಿಯೂರು ಕೆರೆ. ಆಯ್ಕೆ 3, 2. ಹೌದಾ ಶ್ರುತಿ? ಸ್ಯಾಂಕಿ ಕೆರೆ ಆಯ್ಕೆ. ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಸ್ಯಾಂಕಿ ಕೆರೆ. ಶ್ರುತಿ ಅವರಿಗೆ ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ಸ್ಯಾಂಕಿ ಕೆರೆ ಯಾಕೆ ಸರಿಯಾದ ಉತ್ತರ ಶ್ರುತಿ? ಅದು ಹಾಗೆ ಊಹೆ ಮಾಡಿದ್ದಷ್ಟೇ ಸರ್. ಊಹೆ ಮಾಡಿದ್ದು. ನೀವು ಬೆಂಗಳೂರಿನ ಕೆರೆಗಳನ್ನು ಗಮನಿಸಿ ನೋಡಿ, ಆ ಕೆರೆಗೆ ಅಣೆಕಟ್ಟು ಇದೆಯಾ ಅಂತ ನೋಡಿ. ಆ ರೀತಿ ಅಣೆಕಟ್ಟು, ಮನುಷ್ಯ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಇರುವ ಕೆರೆ ಅಂತ ಹೇಳ್ತಂದ್ರೆ ಸ್ಯಾಂಕಿ ಕೆರೆ ಮಾತ್ರ. ಯಾಕಂದರೆ ಬೆಂಗಳೂರಿಗೆ ಕುಡಿಯೋ ನೀರನ್ನು ತರಬೇಕು ಅಂತ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರು ಮನಸ್ಸು ಮಾಡ್ತಾರೆ. ಆಗಿನ ಕಾಲಕ್ಕೆ ಇದೊಂದು ದೊಡ್ಡ ದಾಖಲೆ. ಯಾವುದೇ ನಗರಗಳಲ್ಲಿ ಈ ರೀತಿ ವ್ಯವಸ್ಥೆ ಇರಲ್ಲ. ಹಾಗಾಗಿ ಹೆಸರುಘಟ್ಟದಿಂದ ನೀರನ್ನು ತರಬೇಕು ಬೆಂಗಳೂರಿಗೆ, ತಂದು ಇಲ್ಲಿನ ಜನಕ್ಕೆ ಕುಡಿಯೋದಕ್ಕೆ ಕೊಡಬೇಕು. ಆದರೆ ನೀರನ್ನು ಹಾಗೆ ನೇರವಾಗಿ ಹೆಸರುಘಟ್ಟದಿಂದ ಪೂರೈಸೋಕೆ ಸಾಧ್ಯ ಆಗಲ್ಲ. ಹಾಗಾಗಿ ಹೆಸರುಘಟ್ಟದಿಂದ ಬಂದಂಥ ನೀರನ್ನು ತಾತ್ಕಾಲಿಕವಾಗಿ ಎಲ್ಲರಿಗೂ ಒಂದು ಕಡೆ ಸಂಗ್ರಹಿಸಿ ಅಲ್ಲಿಂದ ನೀರನ್ನು ಸರಬರಾಜು ಮಾಡಬೇಕಾಗುತ್ತೆ. ಆಗ ಕರ್ನಲ್ ಸ್ಯಾಂಕಿ ಅವರು ಬಂದು ಈ ಮಲ್ಲೇಶ್ವರದ 18ನೇ ಕ್ರಾಸಲ್ಲಿ ಇರತಕ್ಕಂಥ ಪ್ರದೇಶ ಏನಿದೆ ಅದನ್ನು ನೋಡಿ ಇಲ್ಲಿ ಒಂದು ಒಡ್ಡನ್ನು ಹಾಕಿದ್ರೆ ನೀರನ್ನು ನಿಲ್ಲಿಸಬಹುದು, ತೂವಿಂದ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಸರಬರಾಜು ಮಾಡಬಹುದು ಅಂತ ಯೋಚನೆ ಮಾಡಿ ಅಲ್ಲಿ ಕೆರೆಯನ್ನು ಕಟ್ತಾರೆ. ಮೂಲತಃ ಕಣಿವೆ ಅದು, ಇಟ್ಸ್ ಎ ವ್ಯಾಲಿ. ಆ ಕಣಿವೆಗೆ ಕಟ್ಟೆಯನ್ನು ಕಟ್ಟಿ ನೀರನ್ನು ನಿಲ್ಲುವ ಹಾಗೆ ಮಾಡ್ತಾರೆ. ಇದುವರೆಗೂ ಸಹ ಒಂದೇ ಒಂದು ಸಲ ಒಣಗಿದ ಉದಾಹರಣೆ ಇಲ್ಲ. ಯಾವಾಗಲೂ ನೀರಿಂದ ತುಂಬಿರುತ್ತೆ ಸ್ಯಾಂಕಿ ಕೆರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಶ್ರುತಿ ಅವರಿಗೆ. ಕರುನಾಡ ಹುಲಿ ಧೋಂಡಿಯ ಕವಂ ನಾಗರಾಜ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಈ ಚಿತ್ರವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಶ್ರುತಿ ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು: ಪಂಜೆ ಮಂಗೇಶ್ರಾವ್, ಗುಲ್ವಾಡಿ ವೆಂಕಟರಾವ್, ತೋನ್ಸೆ ಮಂಗೇಶ್ರಾವ್, ಎಂ ಗೋವಿಂದ ಪೈ. ಯಾರಿರಬಹುದು? ಇದು ಎಂ ಗೋವಿಂದ ಪೈ. ಗೋವಿಂದ ಪೈ. ಉತ್ತರವನ್ನ ನೋಡೋಣ. ಎಂ ಗೋವಿಂದ ಪೈ ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಮಂಜೇಶ್ವರ ಗೋವಿಂದ ಪೈ ಅನ್ನೋದು
ಅವರ ಪೂರ್ಣ ಹೆಸರು. ಕನ್ನಡದ ಮೊದಲ ರಾಷ್ಟ್ರಕವಿ. ಮಂಜೇಶ್ವರ ಇವತ್ತು ಕರ್ನಾಟಕದಲ್ಲಿಲ್ಲ, ಕೇರಳದಲ್ಲಿದೆ. ಇವರು ಸಾನೆಟ್ ಅಂತ ಇಂಗ್ಲಿಷ್ ಭಾಷೆಯಲ್ಲಿ ಏನು ಒಂದು ಪದ್ಯ ಪ್ರಕಾರ ಇದೆ, ಅದರ ಶೈಲಿಯನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ಪರಿಚಯ ಮಾಡಿಕೊಡ್ತಾರೆ. ಅದ್ಭುತವಾದ ಮಾಹಿತಿ ಅಂದರೆ ಇವರಿಗೆ 25 ಭಾಷೆಗಳು ಗೊತ್ತಿರುತ್ತೆ. 25 ಭಾಷೆಗಳು. ಜಪಾನಿ ಭಾಷೆಯ ಕೃತಿಗಳನ್ನೆಲ್ಲ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಇವರೊಂದು ವೈಶಾಖಿ ಅಂತ ಒಂದು ಕೃತಿ ಬರೀತಾರೆ. ಅದನ್ನು ಓದಿದಂತಹ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಅದರಿಂದ ಸ್ಫೂರ್ತಿಗೊಂಡು ಬುದ್ಧಚರಣ ಅಂತಕ್ಕಂಥ ಒಂದು ಮಹಾಗ್ರಂಥವನ್ನು ಬರೀತಾರೆ. ಮಂಜೇಶ್ವರ ಗೋವಿಂದ ಪೈ ಕನ್ನಡದ ಪ್ರಾತಸ್ಮರಣೀಯರಲ್ಲಿ ಒಬ್ಬರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಶರಣಬಸವ ಅವರಿಗೆ ಕೆಲವು ಇತಿಹಾಸ ಪರ್ವಗಳು, ಪರಾಮರ್ಶ ಪ್ರಬಂಧಗಳ ಕೃತಿ ಎಸ್.ಆರ್. ರಾಮಸ್ವಾಮಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಚಿತ್ರವನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಪುತಿ ನರಸಿಂಹಾಚಾರ್, ಗುರೂರು ರಾಮಸ್ವಾಮಿ ಅಯ್ಯಂಗಾರ್, ಡಿ.ಎಲ್. ನರಸಿಂಹಾಚಾರ್, ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮಾ. ಯಾರಿರಬಹುದು? ಶರಣಬಸವ ಸರ್, ಆಪ್ಷನ್ 3 ಡಿ.ಎಲ್. ನರಸಿಂಹಾಚಾರ್. ಹೌದಾ ಶಿಲ್ಪ? ಗೊರೂರು ಸರ್, ಗೊರೂರು ರಾಮಸ್ವಾಮಿ ಗೊರೂರು. ಅಯ್ಯಂಗಾರ್ ಅನ್ಸುತ್ತೆ. ನರಸಿಂಹಾಚಾರ್, ಗುರೂರು ರಾಮಸ್ವಾಮಿ ಅಯ್ಯಂಗಾರ್. ಯಾವುದು ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಪುತಿ ನರಸಿಂಹಾಚಾರ್. ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಅಂತ ಇವರ ಪೂರ್ಣ ಹೆಸರು. ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕನ್ನಡಕ್ಕೆ ಗೀತ ನಾಟಕಗಳು ಅನ್ನೋ ಒಂದು ಪ್ರಕಾರವನ್ನು ನೀಡಿದಂಥವರು. ಅದ್ಭುತವಾದ ಕೃತಿಗಳನ್ನು ನಮಗೆ ನೀಡಿದ್ದಾರೆ. ಗೋಕುಲ ನಿರ್ಗಮನ, ಶಬರಿ, ಅಹಲ್ಯೆ, ರಾಮಪಟ್ಟಾಭಿಷೇಕ ಇತ್ಯಾದಿ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಹರಿಚರಿತೆ ಎನ್ನುವ ಒಂದು ಮಹಾಕಾವ್ಯವನ್ನು ಬರೆದಿದ್ದಾರೆ ಪುತಿನ ಅವರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಶಿಲ್ಪಾ ಅವರಿಗೆ. ಶಿಲ್ಪಾ, ತಮ್ಮ ಪುಸ್ತಕ ಗಡಿಯಾಚೆಯ ಗುಡಿಗಳು ಎನ್ನುವ ಪುಸ್ತಕ ಲೋಕೇಶ್ ಚಂದ್ರ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಚಿತ್ರವನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ. ಆಯ್ಕೆಗಳು: ಕೆ.ವಿ. ಅಯ್ಯರ್, ಟಿ.ಪಿ. ಕೈಲಾಸಂ, ಎಂ. ಶಿವರಾಮ್, ಟಿ. ಪಾರ್ಥಸಾರಥಿ. ಯಾರಿರಬಹುದು ಶಿಲ್ಪ? ಸರ್, ಟಿ ಸಾರಥಿ ಇರ್ಬೋದು ಸರ್. ಪಾರ್ಥಸಾರಥಿ ಇರಬಹುದಾ? ಹೌದು ಸರ್, ಊಹೆ ಮಾಡಿ. ಏನು ಹೇಳ್ತೀರಾ ಶ್ರುತಿಯವರೇ? ಪಾರ್ಥಸಾರಥಿನ ಬೇರೆಯವರ? ಟಿ.ಪಿ. ಕೈಲಾಸಂ. ಟಿ.ಪಿ. ಕೈಲಾಸಂ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಎಂ. ಶಿವರಾಮ್, ಡಾಕ್ಟರ್ ಶಿವರಾಮ್. ರಾಶಿ ಅನ್ನೋ ಹೆಸರಲ್ಲಿ ಇವರು ಕಾವ್ಯವನ್ನು ಬರೀತಾ ಇದ್ದರು. ಮೂಲತಃ ವೈದ್ಯರು, ಲೇಖಕರು, ಒಳ್ಳೆಯ ನಟರೂ ಆಗಿದ್ದರು. ಕೊರವಂಜಿ ಎನ್ನುವ ಹಾಸ್ಯ ಪತ್ರಿಕೆಯ ಸಂಪಾದಕರೂ ಸಹ ಆಗಿದ್ದರು. ಅದ್ಭುತವಾದ ವೇದಾಂತಿ ಇವರು. ಬಿ.ಎಂ. ಶ್ರೀ ಅವರು ಶಿವರಾಮ್ ಅವರನ್ನು ವೈದ್ಯರನ್ನಾಗಿ ಮಾಡೋದಕ್ಕೆ ಪ್ರಮುಖ ಕಾರಣರಾಗ್ತಾರೆ. ಮನಮಂಥನ, ಮನೋನಂದನ ಎನ್ನುವ ಅದ್ಭುತ ಕೃತಿಗಳನ್ನು ಕೊಡ್ತಾರೆ. ಆ ಮನೋನಂದನ ಕೃತಿಗಂತೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಇಡೀ ಭಾರತದಲ್ಲಿ ಒಂದು ವಿಜ್ಞಾನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಂದರೆ ಅದು ಶಿವರಾಮ್ ಬರೆದಂಥ ಮನೋನಂದನಕ್ಕೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಫಲಶ್ರುತಿ, ಡಾಕ್ಟರ್ ಬಿ.ಜಿ.ಎಲ್. ಸ್ವಾಮಿ ಬರೆದಂಥ ಪುಸ್ತಕ. ಶ್ರುತಿ, ತಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಜೋಡಿಸಿ. ಅಕ್ಷರಗಳು: ಕ, ಕ,
ಗು ಹೋ ರ ಲು ವ ತು. ಶ್ರುತಿ, ಕಲ್ಲು ಕಲ್ಲು ಏನಾಗ್ತಿದೆ ಕಲ್ಲಿಗೆ? ಶರಣಬಸವ, ತಾವು ಸಹ ಉತ್ತರ ಕೊಡೋಕೆ ಸಿದ್ಧವಾಗಬಹುದು. ಎಸ್ ಸರ್. ಸರ್, ಕಲ್ಲು ಕರಗುವ ಹೊತ್ತು. ಇರಿ ಒಂದ್ ನಿಮಿಷ ಇದೆ. ಸಾರಿ ಅಪ್ಪ, ಸರ್. ಶ್ರುತಿ ಅವ್ರಿಗೆ ಅವಕಾಶ ಕೊಟ್ಬಿಡೋಣ ಪೂರ್ತಿ, ಆಮೇಲೆ ತಾವು ಉತ್ತರ ಕೊಡ್ಬೋದು. ಶ್ರುತಿ ಅವರೇ, ಗೊತ್ತಾಯ್ತಾ ಪೂರ್ತಿ ಉತ್ತರ? ಇಲ್ಲ ಸರ್. ಗೊತ್ತಾಗ್ತಾ ಇಲ್ಲ. ಹಾಗಿದ್ಮೇಲೆ ಕೇಳಲ್ಲ ಶರಣಬಸವ ಅವರನ್ನ. ಕೇಳಿ ಕೇಳಿ ಕೇಳಿ. ಶರಣಬಸವ, ಸರ್, ಕಲ್ಲು ಕರಗುವ ಹೊತ್ತು. ಕಲ್ಲು ಕರಗುವ ಹೊತ್ತು. ಹೌದಾ? ನೋಡೋಣ. ಕಲ್ಲು ಕರಗುವ ಹೊತ್ತು ಸರಿಯಾದ ಉತ್ತರ. ಪುಸ್ತಕವನ್ನ ಕೊಡ್ತಾ ಇದ್ದೇನೆ ಶರಣಬಸವ ಅವರಿಗೆ. ಶರಣಬಸವ, ಕಲ್ಲು ಕರಗುವ ಹೊತ್ತು ಅಂದ್ರೇನು? ಕಲ್ಲು ಕರಗುತ್ತಾ? ಇಲ್ಲ ಸರ್. ಮತ್ತೇನು ಹಾಗಂದ್ರೆ? ಅಂದ್ರೆ ಸರ್, ಇದು ಸಾಯಂಕಾಲ ಸರ್. ಐ ಥಿಂಕ್ ಸರ್, ಸಾಯಂಕಾಲ ಅಂತ ಅನ್ಕೊಂಡಿದ್ದೆ ಸರ್. ಕಲ್ಲು ಕರಗುವ ಹೊತ್ತು ಅಂತ ಹೇಳ್ತಂದ್ರೆ ಬೆಳಗಿನ ಹೊತ್ತು ಸುಮಾರು 3-4 ಗಂಟೆಯ ಹೊತ್ತು ಇರುತ್ತಲ್ಲ, ಆ ಸಂದರ್ಭದಲ್ಲಿ ಎಲ್ಲರೂ ಒಂದು ರೀತಿ ನಿದ್ರೆ ಮಾಡ್ತಾ ಇರ್ತಾರೆ, ಯಾರೂ ಎಚ್ಚರವಾಗಿರೋಲ್ಲ. ಪ್ರಕೃತಿಯೂ ಸಹ ಒಂದು ರೀತಿ ಸ್ತಬ್ಧ ಆಗಿರುತ್ತೆ. ಯಾಕೆ ಅಂತ ಹೇಳ್ತಂದ್ರೆ, ನಮ್ಮ ಭೂಮಿಯ ಮೇಲೆ ಗಾಳಿಯ ಸಂಚಾರ ಏನಿರುತ್ತೆ, ಇದು ದಿನದ 24 ಗಂಟೆಯೂ ನಡೀತಾ ಇರುತ್ತೆ ಗಾಳಿಯ ಸಂಚಾರ. ಆದರೆ ಅತ್ಯಂತ ಕಡಿಮೆ ಸಂಚಾರ ಅಂತ ಹೇಳ್ತಂದ್ರೆ ಈ ಕಲ್ಲು ಕರಗುವ ಸಮಯದಲ್ಲಿ. ಇದು ಬೆಳಗಿನ ಹೊತ್ತು, ಅಂದರೆ ನಮಗೆ ಮಧ್ಯರಾತ್ರಿ ಅಂತ ಹೇಳ್ಬೋದು. 2-2:30ಗೆ ಶುರುವಾಗ್ಬಿಟ್ಟು 3:30-4 ಗಂಟೆವರೆಗೂ ಇರೋ ಹೊತ್ತಿದೆಯಲ್ಲ, ಅದನ್ನು ಕಲ್ಲು ಕರಗುವ ಹೊತ್ತು ಅಥವಾ ಕಲ್ಲು ಕರಗುವ ಸಮಯ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ ಶರಣಬಸವ ಅವರಿಗೆ. ಶರಣಬಸವ, ತಮ್ಮ ಪುಸ್ತಕ ವೇಣುಗೋಪಾಲ ಹೇರೂರು ಬರೆದ ಭಾರತೀಯ ಗಣಿತಶಾಸ್ತ್ರದ ಹಾಗೂ ಶಾಸ್ತ್ರಜ್ಞರ ಚರಿತ್ರೆ ಎನ್ನುವ ಪುಸ್ತಕ. ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಜೋಡಿಸಿ. ಅಕ್ಷರಗಳು: ನ, ಬಾ, ಕುಂ, ಹ, ಮ, ನೆ, ಕು, ನಿ. ಶರಣಬಸವ, ಹಾಂ ಸರ್. ಹಾಗೇನೆ ಶಿಲ್ಪ ಅವರು ಸಹ ಉತ್ತರ ಕೊಡೋಕ್ಕೆ ಸಿದ್ಧತೆಗಳನ್ನು ನಡೆಸಬಹುದು. ಮೊದಲ ಅವಕಾಶ ಶರಣಬಸವ ಅವರಿಗೆ. ಗೊತ್ತಾಗ್ತಾ ಇಲ್ವಾ? ಶಿಲ್ಪ ಅವ್ರನ್ನ ಕೇಳಲ್ಲ? ಹಾಂ ಸರ್, ಕೇಳ್ರಿ. ಶಿಲ್ಪ ಅವರೇ, ತಮ್ಮ ಉತ್ತರ. ಅದೇ ಸರ್, ಹಣೆ ಕುಂಕುಮ. ಹಣೆ ಕುಂಕುಮ. ಕುಂಕುಮ. ಇನ್ 3 ಅಕ್ಷರ. ಬಾನಿನ ಬಾನಿನ ಹಣೆ ಕುಂಕುಮ. ಬಾನಿನ ಹಣೆ ಕುಂಕುಮ. ಉತ್ತರ ಸರಿಯಾಗಿದೆಯಾ ನೋಡೋಣ. ಬಾನಿನ ಹಣೆ ಕುಂಕುಮ ಉತ್ತರ ಸರಿಯಾಗಿದೆ. ಶಿಲ್ಪ ಅವರಿಗೆ ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಬಾನಿನ ಹಣೆ ಕುಂಕುಮ ಅಂದರೆ ಏನು ಶಿಲ್ಪ? ಬಾನಿಗೆ ಯಾರಾದರೂ ಕುಂಕುಮ ಇಟ್ಟಿರ್ತಾರ? ಬೆಳಿಗ್ಗೆ ಸೂರ್ಯ ಉದಯಿಸುವಾಗ ತುಂಬಾ ಕೆಂಪಾಗಿರ್ತಾನೆ, ಮತ್ತೆ ಸಂಜೆ ಮುಳುಗ್ಬೇಕಾದ್ರೆ ಕೆಂಪಾಗಿರ್ತಾನೆ ಸರ್. ಅದನ್ನ ಅನ್ಕೊಂತೀನಿ ನಾನು, ಬಾನಿನ ಹಣೆ ಕುಂಕುಮ ಅಂದ್ರೆ. ಅದು ನೋಡಿದ್ರೆ ಕುಂಕುಮ ಇಟ್ಕೊಂಡಿರೋ ತರಾನೇ ಕಾಣಿಸುತ್ತೆ. ಹೌದು. ಇಡೀ ಬಾನನ್ನ ಓರ್ವ ಹೆಣ್ಣು ಮಗಳು ಅಂತ ಭಾವಿಸ್ಕೊಂಡ್ರೆ ಆ ಹೆಣ್ಣು ಮಗಳ ಹಣೆಯ ಕುಂಕುಮದ ಹಾಗೆ ಕಾಣ್ತಾನಂತೆ ಸೂರ್ಯೋದಯದ ಸೂರ್ಯ ಹಾಗೂ ಸೂರ್ಯಾಸ್ತದ ಸೂರ್ಯ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಶಿಲ್ಪ ಅವರಿಗೆ ಬರ್ತಾ ಇದೆ. ಸಾರ್ಥಕ ಜೀವನದ ಹಾಸು ಹೊಕ್ಕು, ಚಂಪಾ ಬಿಶಿಕರ್ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಜೋಡಿಸಿ. ಅಕ್ಷರಗಳು: ಕ, ದೋ, ಗ, ಗ, ಳು, ನಿ, ದ, ದ.
ಕಾ ದೋಣಿಗಳು ಆ, ಕಾಗದದ ದೋಣಿಗಳು ಸರ್. ಉತ್ತರವನ್ನ ನೋಡೋಣ. ಕಾಗದದ ದೋಣಿಗಳು ಅನ್ನೋದು ಸರಿಯಾದ ಉತ್ತರ. ಶಿಲ್ಪ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಪುಸ್ತಕವನ್ನ ಅವರಿಗೆ ಕೊಡ್ತಾ ಇದ್ದೇವೆ. ಕಾಗದದ ದೋಣಿಗಳು. ನಶ್ವರ ಅನ್ನೋದನ್ನ ಸೂಚಿಸೋದಕ್ಕೆ ಕಾಗದದ ದೋಣಿಗಳು ಅಂತ ಹೇಳ್ತಾರೆ. ಯಾಕಂದರೆ ಸ್ವಲ್ಪ ಹೊತ್ತಲ್ಲೇ ನೀರು ಕಾಗದದ ಒಳಗೆ ಬಂದು ಒದ್ದೆಯಾಗಿ ಆ ದೋಣಿ ಹಾಳಾಗುತ್ತೆ. ಹಾಗಾಗಿ ನಶ್ವರತೆಯನ್ನು ಸೂಚಿಸೋದಕ್ಕೆ ಹೀಗೆ ಹೇಳೋದುಂಟು. ಮುಂದಿನ ಸುತ್ತನ್ನು ಈಗ ಆರಂಭಿಸೋಣ. ಶ್ರುತಿ ಅವರಿಂದ ಚಟ್ಪಟ್ ಚಿನ್ಕುರುಳಿ ಆರಂಭಿಸ್ತಾ ಇದ್ದೇವೆ. 5 ಪ್ರಶ್ನೆಗಳನ್ನು ಕೇಳ್ತೇವೆ. 5 ಸರಿ ಉತ್ತರವನ್ನು ತಾವು ಕೊಡಬೇಕು. 5 ಪುಸ್ತಕಗಳನ್ನು ತಮಗೆ ಬಹುಮಾನವಾಗಿ ಕೊಡ್ತೇವೆ. ಶ್ರುತಿಯವರೇ ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಆರಂಭಿಸೋಣ. ಮೊದಲ ಪ್ರಶ್ನೆ, ಕರ್ನಾಟಕ ಮೂಲದ ಯಾವ ಅರಸರು ಕೊನಾರ್ಕ್ ಹಾಗೂ ಪುರಿ ಜಗನ್ನಾಥ ಆಲಯವನ್ನ ಕಟ್ಟಿಸಿದರು? ಪಶ್ಚಿಮ ಗಂಗರು, ಪೂರ್ವ ಗಂಗರು? ಪಶ್ಚಿಮ ಗಂಗರು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಚಿಂತೆ ಇಲ್ಲದವನಿಗೆ? ಗೊತ್ತಿಲ್ಲ ಸರ್. ಮುಂದಿನ ಪ್ರಶ್ನೆ, ಅತ್ತಿಗೆ ಎಂಬ ಶಬ್ದವು ಕನ್ನಡಕ್ಕೆ ಯಾವ ಭಾಷಾ ಮೂಲದಿಂದ ಬಂದಿದೆ? ತೆಲುಗು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಹೊಟ್ಟೆಗೆ ಹಿಟ್ಟಿಲ್ಲ? ಪಾಸ್. ಗೊತ್ತಾಗ್ತಾ ಇಲ್ವಾ? ಮುಂದಿನ ಪ್ರಶ್ನೆ, ಈ ಒಗಟನ್ನ ಬಿಡಿಸಿ. ಹಸಿರು ಹಾವರಾಣಿ, ನೀರು ತುಂಬಿದ ತತ್ರಾಣಿ, ಉತ್ತರ ಹೇಳದಿದ್ದರೆ ದೇವರಾಣಿ. ದೇವರಾಣೆ ಇಟ್ಬಿಟ್ಟಿದ್ದಾರೆ, ಹೇಳಲೇಬೇಕು ಉತ್ತರ. ತತ್ರಾಣಿ ಅಂದ್ರೆ ಮಡಕೆ ತರಹ, ಅದ್ರ ತುಂಬ ನೀರು ತುಂಬಿಕೊಂಡಿದೆಯಂತೆ, ಹಸಿರಕ್ಕೆ ಕಾಣುತ್ತಂತೆ, ಉತ್ತರ ಹೇಳಲೇಬೇಕು ಅಂತ ಹೇಳ್ತಾರೆ. ಸಿಹಿ ನೀರು ತುಂಬಿರುತ್ತೆ. ನದಿ. ಉತ್ತರವನ್ನ ನೋಡ್ತಾ ಹೋಗೋಣವಾ? ಒಂದು ಉತ್ತರ, ಪೂರ್ವ ಗಂಗರು ನಮ್ಮ ಕರ್ನಾಟಕದಿಂದ ಒರಿಸ್ಸಾಗೆ ಹೋಗಿ ದೇವಾಲಯವನ್ನ ಕಟ್ತಾರೆ. ಸಂತೆಯಲ್ಲೂ ನಿದ್ದೆ ಸರಿಯಾದ ಉತ್ತರ. 3 ಉತ್ತರ, ಸಂಸ್ಕೃತದಿಂದ ಅತ್ತಿಗೆ ಶಬ್ದ ಕನ್ನಡಕ್ಕೆ ಬಂದಿದೆ. 4 ಉತ್ತರ, ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಆಗಿತ್ತು. 5 ಉತ್ತರ, ಕಲ್ಲಂಗಡಿ ಹಣ್ಣು ಆಗಿತ್ತು. ಹಸಿರು ಹಾವರಾಣಿ, ನೀರು ತುಂಬಿದ ತತ್ರಾಣಿ. ಯಾವುದೇ ಪ್ರಶ್ನೆಗೂ ತಾವು ಸರಿ ಉತ್ತರ ಕೊಟ್ಟಿಲ್ಲ. ಹಾಗಾಗಿ ಈ ಸುತ್ತಲ್ಲಿ ಯಾವುದೇ ಪ್ರಶ್ನೆ ತಮಗೆ ಪುಸ್ತಕ ದೊರೆಯುತ್ತಾ ಇಲ್ಲ. ಈಗ ಶರಣಬಸವ, ತಮ್ಮ ಮೊದಲ ಪ್ರಶ್ನೆ. ಗಂಗ ಸಾಮ್ರಾಜ್ಯದ ಲಾಂಛನದಲ್ಲಿ ಯಾವ ಪ್ರಾಣಿ ಇತ್ತು? ಆನೆ ಅಥವಾ ಸಿಂಹ? ನಾನೇ ಸರ್. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಚೇಳಿಗೆ ಮೈ ತುಂಬ ವಿಷ. ಮುಂದಿನ ಪ್ರಶ್ನೆ, ಕಾಗದ ಎನ್ನುವ ಶಬ್ದವು ಕನ್ನಡಕ್ಕೆ ಯಾವ ಭಾಷಾ ಮೂಲದಿಂದ ಬಂದಿದೆ ಎನ್ನಲಾಗಿದೆ? ಪೋರ್ಚುಗೀಸ್. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಕಪ್ಪೇನ ತಕ್ಕಡೀಲಿ? ಮುಂದೆ ಗೊತ್ತಿಲ್ಲ ಸರ್. ಮುಂದಿನ ಪ್ರಶ್ನೆ, ಈ ಒಗಟನ್ನ ಬಿಡಿಸಿ. ಕೊಡ ಮುಳುಗಿಸುವ ಹಾಗಿಲ್ಲ, ಬರೀ ಕೊಡದಲ್ಲಿ ಬರುವ ಹಾಗಿಲ್ಲ. ಯಾವ ಕೊಡದ ಬಗ್ಗೆ ಮಾತಾಡ್ತಾ ಇದ್ದೇವೆ? ಉತ್ತರವನ್ನ ನೋಡ್ತಾ ಹೋಗಬಹುದಾ? ಹಾಂ ಸರ್, ಓಕೆ. ಉತ್ತರಗಳು: 1 ಉತ್ತರ ಆನೆ, ಉತ್ತರ ಸರಿಯಾಗಿದೆ. 2 ಪಾರುಪತ್ಯ ಕೊಟ್ಟ ಹಾಗೆ, ಉತ್ತರ ಕೊಟ್ಟಿಲ್ಲ. 3 ಉತ್ತರ ಅರಬ್ಬಿ ಭಾಷೆಯಿಂದ ಬಂದಿದೆ. 4 ಉತ್ತರ ಕಪ್ಪೆಯನ್ನ ತೂಗಿದ ಹಾಗೆ, ಕಪ್ಪೆನ ತಕ್ಕಡಿಲಿ ತೂಗಿದ ಹಾಗೆ. ಆಮೇಲೆ 5ನೇದು ಎಳನೀರು ಆಗಿತ್ತು. 1 ಪ್ರಶ್ನೆಗೆ ಮಾತ್ರ ಸರಿ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕ ತಮಗೆ ದೊರೆತಿದೆ. ಈಗ ಅವಕಾಶ ಶಿಲ್ಪ ಅವರಿಗೆ. ಶಿಲ್ಪ ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನ ಕೊಡ್ತಾ ಇದ್ದೇವೆ. ಮೊದಲ ಪ್ರಶ್ನೆ, ಗಂಗ ಸಾಮ್ರಾಜ್ಯವನ್ನು ಯಾರು ಸ್ಥಾಪಿಸಿದರು? ದಡಿಗ, ಹಕ್ಕಬುಕ್ಕ? ದಡಿಗ ಸರ್. ಅಕ್ಕ ಬುಕ್ಕ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು.
ಮುಂದಿನ ಪ್ರಶ್ನೆ, ಲಕ್ಷ್ಮಣ ತೀರ್ಥ ನದಿಯು ಎಲ್ಲಿ ಹುಟ್ಟುತ್ತದೆ? ಋಷಿಕಾಡು, ಮುನಿಕಾಡು? ಋಷಿಕಾಡು ಅನ್ಸುತ್ತೆ ಸರ್. ಮುಂದಿನ ಪ್ರಶ್ನೆ, ಕಸೂತಿ ಎನ್ನುವ ಶಬ್ದವು ಕನ್ನಡಕ್ಕೆ ಯಾವ ಭಾಷಾ ಮೂಲದಿಂದ ಬಂದಿದೆ? ಇಂಗ್ಲಿಷ್. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಅಕ್ಕಿ ಮೇಲೆ ಆಸೆ, ಮುಂದೆ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಮುಂದಿನ ಪ್ರಶ್ನೆ, ಈ ಒಗಟನ್ನ ಬಿಡಿಸಿ. ನಮ್ಮನೆ ಹುಟ್ಟುವಾಗಲೇ ಟೋಪಿ ಹಾಕೊಂಡು ಹುಟ್ಟದ. ನಮ್ಮನೆ ಹುಡುಗ ಹುಟ್ಟುವಾಗಲೇ ಟೋಪಿ ಹಾಕೊಂಡು ಹುಟ್ಟದ್ನಂತೆ. ಯಾರ ಹುಡುಗ ಅಂತ ತಿಳ್ಕೊಬೇಕಾಗಿದೆ. ಬೆಂಕಿ ಕಡ್ಡಿ ಅನ್ಸುತ್ತೆ ಸರ್. ಬೆಂಕಿ ಕಟ್ಟಿ. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ ಗಡಿಗ ಅಥವಾ ಕೊಂಗುಡಿ ವರ್ಮ ಸರಿಯಾದ ಉತ್ತರ. ಪುಸ್ತಕವನ್ನ ಕೊಡ್ತಾ ಇದ್ದೇನೆ. 2 ಉತ್ತರ ಮುನಿಕಾಡು ಆಗಿತ್ತು. 3 ಉತ್ತರ ಪಾರ್ಸಿ ಭಾಷೆಯಿಂದ ಬಂದಿದೆ ಕಸೂತಿ ಶಬ್ದ. 4 ಉತ್ತರ ನೆಂಟರ ಮೇಲೆ ಪ್ರೀತಿ, ಉತ್ತರ ಸರಿಯಾಗಿದೆ. 5 ಉತ್ತರ ಬದನೆಕಾಯಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 2 ಪ್ರಶ್ನೆಗೆ ಸರಿ ಉತ್ತರವನ್ನ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನ ತಮಗೆ ಕೊಡ್ತಾ ಇದ್ದೇನೆ. ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನ ನೋಡುವ ಹೊತ್ತು ಬಂತು. ಶ್ರುತಿ ಅವರಿಗೆ 30 ಅಂಕಗಳು, ಶರಣಬಸವ ಅವರಿಗೆ 30 ಅಂಕಗಳು, ಶಿಲ್ಪಾ ಅವರಿಗೆ 40 ಅಂಕಗಳು ಬಂದಿವೆ. ಮೂವರಿಗೂ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.